ಅದನ್ನ ಈ ಪ್ರಸ್ತಾವನೆ ಫಸ್ಟ್ ಮಾಡಿದ್ದು ಅದ್ರೊಳಗೆ ವಿರೋಧ ಪಕ್ಷದವರು ಸುಮ್ಮನೆ ಇದ್ರು, ಇಲ್ಲಿವರೆಗೂ ಎಲ್ಲರೂ ಇದ್ರು. ಅದಕ್ಕೆ ನಾನು ಇದನ್ನ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ವಿಶೇಷವಾಗಿರ್ತಕ್ಕಂಥ ವೈಯಕ್ತಿಕ ಗೌರವ ಅಲ್ಲಿ ಇರೋದ್ರಿಂದ ಈಗೇನಾಗ್ತದೆ, ಮಾಡಲಿಲ್ಲ ಅಂದಾಗ ಒಂದು ರೀತಿಯಲ್ಲಿ ಹೋರಾಟಗಳು ಸ್ಟಾರ್ಟ್ ಆಗುತ್ತೆ, ಮಾಡಿದಾಗ ಒಂದು ರೀತಿಯಲ್ಲಿ ಹೋರಾಟ ಆಗುತ್ತೆ. ಸರ್ಕಾರ ಏನು ತೀರ್ಮಾನ ತಗೊಂಡಿದೆ ಅದು ಬೆಳಕಿಗೆ ಬರ್ತಕ್ಕಂಥ ವಿಚಾರಗಳನ್ನ, ಆದರೆ ಮೂಲಭೂತವಾಗಿ ಏನು ಷಡ್ಯಂತರ ಅಂತ ಹೇಳ್ತಾರಲ್ಲ, ಆ ಥರ ಯಾವ್ದು ಬಗ್ಗೆನೂ ಆಗ್ಬಾರ್ದು. ನಾನು ಧರ್ಮಸ್ಥಳ ಅಂತ ಹೇಳಲ್ಲ, ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಅಲ್ಲ, SITಯಲ್ಲಿ ಅಲ್ಲ, ಅದನ್ನ ಅವರು ಉತ್ತರ ಕೊಡಬೇಕಾಗುತ್ತೆ. ವೈಯಕ್ತಿಕವಾಗಿ ಅವ್ರು ಹೇಳಿದಾಗ ನಾನು ಅದ್ರ ಬಗ್ಗೆ ಚರ್ಚೆನೂ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ, ಅದು ತಪ್ಪಾಗ್ತದೆ. ನನಗೆ ವಿಶೇಷವಾಗಿರ್ತಕ್ಕಂಥ ಈ ಥರ ಗೌರವವನ್ನ ನಾನು ಯಾವತ್ತೂ ಕೂಡ ಧಾರ್ಮಿಕವಾಗಿ, ಪೊಲಿಟಿಕಲಿ, ಸಾಮಾಜಿಕವಾಗಿ ನಾನು ಕೊಟ್ಕೊಂಡ್ಬರ್ತೀನಿ. ಅದಕ್ಕೆ ನೀವು ಎಷ್ಟೇ ಕೇಳಿದ್ರು ಐ ಸ್ಟ್ಯಾಂಡ್ ಬ್ಯಾಕ್ ಮಾಡಿ, ಕಾನೂನಿಗೆ ಬಿಟ್ಟು ಬಿಡ್ತೀನಿ ಅಷ್ಟೇ, ನಾನೇನು ಮಾಡೋಕ್ಕಾಗಲ್ಲ. ಕಾನೂನ್ಗಿಂತ ಅದ್ರ ಪಾಪ ವೀರೇಂದ್ರ ಹೆಗ್ಡೆ ಅವರೇ, ಕಾನೂನ್ಗಿಂತ ಯಾರು ಇಲ್ಲ, ಮಾಡಿ ನೀವು ಅಂತ ಹೇಳಿದಾಗ ನಾವು ಅದ್ರ ಬಗ್ಗೆ ಹೆಚ್ಚು ತಪ್ಪು, ಅವ್ರಿಗೆಲ್ಲ ವಿಶೇಷವಾಗಿರ್ತಕ್ಕಂಥ ವೈಯಕ್ತಿಕ ಗೌರವ ಪರಿಚಯನೇ ಇರೋದ್ರಿಂದ ಒಂಥರ ಮಾತಾಡೋದಕ್ಕೂ ಕೂಡ ಕಷ್ಟ. ಆಮೇಲೆ ಇಂದ ಸಾಮಾಜಿಕವಾಗಿ ಮಾತಾಡದೇ ಇರೋದು ಒಳ್ಳೇದು, ಕಾನೂನು ಏನು ಕೆಲಸ ಮಾಡುತ್ತೋ ಮಾಡೋದು ಒಳ್ಳೆ. ಇಲ್ಲಾಂದ್ರೆ ಏನಾಗುತ್ತೆ, ಸೋಷಿಯಲ್ ಮೀಡಿಯಾನ ಒಂದು ಕಡೆಗೆ ಬ್ಲೇಮ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಫ್ಯಾಕ್ಟ್ಸ್ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಈ ಚರ್ಚೆಗಳಿಗೆ ನಾವು ಹೋಗೋದಿಲ್ಲ.